महकमा स्कूल एजुकेशन के डिप्टी डायरेक्टर ने महकमा के कमिश्नर को जामिया मोहम्मदिया मंसूर इंस्टीट्यूट थानेंद्रा के तहत चलने वाले समर इंटरनेशनल इस्लामिक स्कूल की शनाख्त मनसूख करने की तजवीज़ पेश की है। कुल रुखसना वैद्यकीय की चामराजपेट शाख के सदर चांद पाशा की तरफ से दायर शिकायत की जांच करने के बाद डिप्टी डायरेक्टर ने समर स्कूल के सरबराह को दस्तावेजात पेश करने के लिए नोटिस जारी किया था। 2 बार नोटिस जारी करने के बावजूद डिप्टी डायरेक्टर को कोई सप्लीमेंट्री दस्तावेजात जमा नहीं करवाई गई। तीसरे नोटिस के बाद स्कूल की जानिब से कुछ दस्तावेजात फराहम की गई। तमाम दस्तावेजात की जांच के बाद डिप्टी डायरेक्टर को यकीन हो गया कि शिकायत कुनिंदा के इल्जामात दुरुस्त हैं। कुल रुखसना वैद्यकीय की चामराजपेट शाख के सदर चांद पाशा की तरफ से दायर शिकायत की जांच करने वाले डिप्टी डायरेक्टर ने समर स्कूल के प्रिंसिपल को दस्तावेजात पेश करने के लिए नोटिस जारी किया था। अगरचे 2 बार नोटिस जारी किया गया, लेकिन स्कूल ने डिप्टी डायरेक्टर को कोई सप्लीमेंट्री दस्तावेजात पेश नहीं की। तीसरे नोटिस के बाद स्कूल की जानिब से कुछ दस्तावेजात फराहम की गई। तमाम दस्तावेजात की जांच के बाद डिप्टी डायरेक्टर को यकीन हो गया कि शिकायत कुनिंदा के इल्जामात दुरुस्त हैं। ಶ್ರೀನಿವಾಸ್, ನನ್ನ ಹೆಸರು ಚಾಂದ್ ಪಾಷಾ ಅಂತ, ವಿಧಾನಸಭಾ ಅಧ್ಯಕ್ಷ ಚಾಮರಾಜಪೇಟೆ, ಶಿವರಾಮೇಗೌಡರ ಬಣ. ಶ್ರೀನಿವಾಸ್ ಅಂತ ಇದ್ದಾರೆ, ಅಬ್ದುಲ್ ಹಮೀದ್ ಪಾಷಾ, ನಿಜಾಮ್ ಅವರು ಇದ್ದಾರೆ. ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು. ಕಾರಣ ಏನಂದ್ರೆ ಸೇರಿಕೆ ಈ ಸಮರ್ ಇಂಟರ್ನ್ಯಾಷನಲ್ ಸ್ಕೂಲು ಒಂದು, ಮತ್ತು ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ಅದೊಂದು, ಮತ್ತು ಇನ್ನೊಂದು ನ್ಯಾಷನಲ್ ಜಾಮಿಯಾ ಮೊಹಮ್ಮದಿಯಾ ಅಂತ 3 ಹೆಸರು ಇಟ್ಕೊಂಡು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅದ್ರ ಯಾವುದು ದಾಖಲೆ ಇಲ್ಲ, ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ. ಇವತ್ತಿನ ವಸ್ತು ವಿಷಯ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅನಧಿಕೃತ ಶಾಲೆಗೆ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಸರೆ ಆದರೆ ಕಳೆದ 14-15 ವರ್ಷದಿಂದ ಅನ್ನುವಂತಹ ಪ್ರಶ್ನೆಯನ್ನು ನಾನು ತಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ. ನಿಮಗೆ ಗೊತ್ತಿರಲಿ, ಕಳೆದ 14-15 ವರ್ಷದ ಹಿಂದೆ ಬೆಂಗಳೂರಿನ ತಣಿಸಂದ್ರದ ಬಳಿ ಏನು ಇವತ್ತಿಗೆ ಸಾಮರ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅನ್ನುವಂತಹ ಹೆಸರಿನಲ್ಲಿ ಶಾಲೆ ನಡೀತಾ ಇದೆ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ಅನ್ನುವಂತಹ ಆ ಸಂಸ್ಥೆ ಅಡಿನಲ್ಲಿ ನಡೀತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಸಂಸ್ಥೆ ಯಾರು ಮುಖಂಡರುಗಳು ಆ ಕಟ್ಟಡದಲ್ಲಿ ಹಾಕೊಂಡಿರ್ತಕ್ಕಂಥ ನಾಮಫಲಕನ ನಾನು ಮುಂದೆ ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ. ಆ ನಾಮಫಲಕದಲ್ಲಿ ಇರ್ತಕ್ಕಂಥ ಹೆಸರುಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ. ಆ ಸಂಸ್ಥೆ ಏನು ಕಳೆದ 1 ವರ್ಷದಿಂದ ಹೋರಾಟಗಾರರಿಗೆ ಮಾಹಿತಿ ಬರ್ತದೆ, ಈ ಸಂಸ್ಥೆ ನಮ್ಮ ಸಂಸ್ಥೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಲ್ಲ ಅನ್ನುವಂಥದ್ದು ನಮ್ಮ ಸಂಸ್ಥೆನೇ ಅಲ್ಲ. ನಮ್ಮ ಸಂಸ್ಥೆ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ, ಈ ಸಂಸ್ಥೆ ನನ್ನ ಅಧಿಕೃತ ಸಂಸ್ಥೆ ಅನ್ನುವಂಥ ಲಿಖಿತ ಸಮಜಾಯಿಷಿಯನ್ನು ಕೊಡ್ತಾರೆ. ದಯಮಾಡಿ ನಾನು ತಮಗೆ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತಿಗೂ ಕೂಡ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅನ್ನುವಂಥ ನಾಮಫಲಕದಲ್ಲೇ ಶಾಲೆ ನಡೀತಾ ಇದೆ. ಇವತ್ತಿಗೂ ಕೂಡ ತಾವು ಅಲ್ಲಿ ನೋಡಿದ್ರೆ ಕಾಣಸಿಗ್ತದೆ, ಇವತ್ತಿಗೂ ಕೂಡ ಅದೇ ಹೆಸರಿನಲ್ಲಿ ನಡೀತಾ ಇದೆ. ಶಾಲಾ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಶಾಲೆಗಳಿಗೆ ವಿದ್ಯಾರ್ಥಿಗಳಿಂದ ಪಡೆದುಕೊಳ್ಳುವಂಥ ಶುಲ್ಕಕ್ಕೆ ರಸೀತಿಯನ್ನು ಅದೇ ಹೆಸರಿನಲ್ಲಿ ಕೊಟ್ಟಿದ್ದಾರೆ. 2017ರಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 10 ಲಕ್ಷಗಳ ಹಣವನ್ನು ಮಂಜೂರಾತಿ ಮಾಡಿಸ್ಕೊಂಡು 5 ಲಕ್ಷ ಮೊದಲಕ್ಕಂತ ಹಣವನ್ನು ಕೂಡ ಬಿಡುಗಡೆ ಮಾಡಿಸ್ಕೊಂಡಿದ್ದಾರೆ. ಈ ಅನಧಿಕೃತ ಸಂಸ್ಥೆಯನ್ನ ಮಾನ್ಯತೆಯನ್ನು ರದ್ದು ಮಾಡಬೇಕು, ವಿದ್ಯಾರ್ಥಿಗಳಿಗೆ ನೀವು ನ್ಯಾಯವನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಪ್ರಾರಂಭ ಆಗಿ BEO DDP ಅವರು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿನಲ್ಲಿ ದಿನಗಟ್ಟಲೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದಲಾಯತ್ ರೀತಿಯಲ್ಲಿ ಕಾಯ್ದು ಕುಳಿತು ಇವತ್ತು 26ನೇ ತಾರೀಕು DDP ಅವರು ಸಮಗ್ರವಾದ ಮಾಹಿತಿಗಳನ್ನು ತೆಗೆದುಕೊಂಡು ಸಮಗ್ರವಾದ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಏನು ಇವರು ಮೊಹಮ್ಮದಿಯಾ ಸೊಸೈಟಿ ಅಂತೇಳಿ ನಮ್ಮ ಸಂಸ್ಥೆ ನೋಂದಣಿ ಆಗಿತ್ತು ಇದು ಅನ್ನುವಂತಹ ಉಲ್ಲೇಖವನ್ನು ಮಾಡಿದರು. ಈ ಸಂಸ್ಥೆ ನಿಜವಾಗ್ಲೂ ನೋಂದಣಿ ಆಗಿದೆಯಾ ಇಲ್ವಾ ಅಂತೇಳಿ ಖಾತ್ರಿಪಡಿಸ್ಕೊಳ್ಳಿಕ್ಕೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಅವರು ಕೂಡ ಕಳೆದ 14ನೇ ತಾರೀಕು 4ನೇ ತಿಂಗಳು 14ನೇ ತಾರೀಕು ಪುನಃ ಅವರು ಒಂದು ರಿಪ್ಲೈ ಕೊಡ್ತಾರೆ. ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ, ನೋಂದಣಿ ಆಗಿಲ್ಲ. ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅನ್ನುವಂಥದ್ದು ನೋಂದಣಿ ಆಗಿಲ್ಲ. ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅನ್ನುವಂಥ ಹೆಸರು ಮಾತ್ರ ನಮ್ಮಲ್ಲಿ ನೋಂದಣಿ ಆಗಿದೆ ಎನ್ನುವಂಥ ನೋಂದಣಿ ಸಂಖ್ಯೆಯನ್ನು ಕೂಡ ನಮೂದು ಮಾಡಿ ಇವರಿಗೆ ಅಧಿಕೃತವಾಗಿ ಸರ್ಕಾರಿ ಜ್ಞಾಪನ ಪತ್ರವನ್ನು ಕಳಿಸ್ತಾರೆ.